ದುರ್ಜನರ ಸಂಘದಿಂದ ಭಾಳ ಹಾನಿಯನ್ನು ಅನುಭವಿಸ್ತೀವಿ. ನೋಡ್ರಿ, ಅವ ದುರ್ಯೋಧನ ಅಷ್ಟು ಶೂರಿದ್ದ. ಅವನ ಅಣ್ಣತಮ್ಮರು 101 ಜನ. ಅವನನ್ನೇ ರಾಜನನ್ನಾಗಿ ಮಾಡಿದ ಅವರ ತಂದೆ. ಆದರೂ ಸಹಿತ 5 ಜನ ಪಾಂಡವರನ್ನು ಸೋಲಿಸಲಿಕ್ಕೆ ಆಗಲಿಲ್ಲ. ಎಲ್ಲ ಅಣ್ಣತಮ್ಮರನ್ನು ಕಳ್ಕೊಂಡ. ತಾನೂ ನಾಶ ಆಗಿ ಹೋದ. ಯಾಕೆ ಹಾಳಾದ? ಏನು ಅಣ್ಣತಮ್ಮರು ಕಡಿಮೆ ಅದಾರಂತ ಅವನಿಗೆ ಸೋಲಾಗಲಿಲ್ಲ. ಸಂಪತ್ತು ಇಲ್ಲ ಅಂತ ಹೇಳಿ ಅವನಿಗೆ ಸೋಲಾಗಲಿಲ್ಲ. ಸಂಪತ್ತು ಸಾಕಷ್ಟಿತ್ತು, ಅವನೇ ರಾಜ ಇದ್ದ. ಅಷ್ಟೇ ಅಲ್ಲ, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಭೀಷ್ಮಾಚಾರ್ಯರಂಥ ಗುರುಗಳು ಅವನ ಜೋಡಿ ಇದ್ದರು. ಕರ್ಣನಂಥ ಮಿತ್ರ ಅವನ ಜೋಡಿ ಇದ್ದ. 101 ಜನ ಅಣ್ಣತಮ್ಮರು. ಇಡೀ ಎಲ್ಲ ಆಳಿಕೆ ಅವ್ರದ್ದು. ಆದರೂ ಸಹಿತ 5 ಜನ ಅರಣ್ಯದಾಗಿರುವಂಥ ಪಾಂಡವರನ್ನು ಸೋಲಿಸಲಿಕ್ಕೆ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ, ಆ ದುರ್ಯೋಧನ ಒಂದು ಕೆಟ್ಟ ಕೆಲಸ ಏನು ಮಾಡಿದ ಅಂದರೆ, ಶಕುನಿಯ ಸಂಘವನ್ನು ಮಾಡಿದ. ಶಕುನಿ ಏನೋ ಅವ್ರ ಮಾವಿದ್ದ. ಆದರೂ ಸಹಿತ ಅವ ಇವನಿಗೆ ಒಳ್ಳೇದು ಮಾಡಬೇಕಂತ ಬಂದವಲ್ಲ. ಈ ಕೌರವರ ವಂಶವನ್ನು ನಾಶ ಮಾಡಬೇಕಂತೇಳಿ ಶಕುನಿ ಬಂದವ. ಆತನ ಮಾತನ್ನು ಕೇಳಿದ, ಆತನದ ಸಂಘ ಮಾಡಿದ, ಎಲ್ಲವನ್ನ ಕಳ್ಕೊಂಡ. ಆ ದುರ್ಯೋಧನನ ತಾಯಿ ಎಂಥ ತಾಯಿ ಇದ್ದಳು ಆಕೆ. ನಾವೆಲ್ಲರೂ ಬರೀ ಕುಂತಿನ ಶ್ರೇಷ್ಠ ಇದ್ದಳು ಅಂತ ಅಂತೀವಿ. ಆದರೆ ಮಹಾಭಾರತ ನೋಡಿದ ಬಳಿಕ ಕುಂತಿಗಿಂತಲೂ ಗಾಂಧಾರಿ ಬಹಳ ಶ್ರೇಷ್ಠಳಿದ್ದಳು. ಆಕೆ ಎಂಥ ವ್ಯಕ್ತಿತ್ವವನ್ನು ಹೊಂದಿದ್ದಳು ಅಂದ್ರೆ, ಧೃತರಾಷ್ಟ್ರನ ಜೋಡಿ ಮದುವೆ ಆಗೋದು ಬಂತು. ಗಂಡನಿಗೆ ಕಣ್ಣಿಲ್ಲ ಅಂತ ಯಾವಾಗ ಗೊತ್ತಾಯ್ತಲ್ಲ, ಅವಾಗ ಈ ಗಾಂಧಾರಿ ನನ್ನ ಗಂಡನಿಗೆ ಕಣ್ಣಿರಲಿಲ್ಲ ಅಂದರೆ ನನಗೂ ಕಣ್ಣು ಬೇಕಾಗಿಲ್ಲ ಅಂತ ಕಣ್ಣಿದ್ರೂ ಸಹಿತ ಕಣ್ಣು ಕಟ್ಟಿಕೊಂಡ್ಲು. ಜೀವನದ ತುಂಬ ಕಣ್ಣು ಕಟ್ಟಿಕೊಂಡೇ ಬಾಳಿದಳು. ಯಾರಿಗಾಗಿ ಅಂದರೆ ಗಂಡನಿಗಾಗಿ. ನೋಡ್ರಿ, ಆಕೆ ಎಂಥ ಪತಿವ್ರತೆ ಇರಬೇಕು. ಪತಿವ್ರತೆ ಇದ್ರೂ ಸಹಿತ ಆಕೆ ಹೆಸರನ್ನು ನಾವು ಪತಿವ್ರತೆಯರಲ್ಲಿ ತಗೊಳ್ಳಿಲ್ಲ. ಯಾಕೆ ತೆಗೆದುಕೊಳ್ಳಿಲ್ಲ ಅಂದರೆ ಕೆಟ್ಟ ಮಗ ಇದ್ದಲ್ಲ. ಆಕೆ ಗಂಡನಿಗಾಗಿ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡ್ಲು. ಮುಂದೆ ಯಾವಾಗ ದುರ್ಯೋಧನ ತಪ್ಪು ಮಾಡ್ತಾನ ಅವಾಗೆಲ್ಲ ಹೇಳಿದಳು. ಇವರು ಸಭೆಯಲ್ಲಿ ದ್ರೌಪದಿಯನ್ನು ವಸ್ತ್ರಾಪಹರಣ ಮಾಡಿದಾಗ ಆಕೆಗೆ ಬಹಳ ನೋವಾಯಿತು. ಗಾಂಧಾರಿಗೆ ಎಲ್ಲರಿಗೂ ಹೇಳಿದ್ರೆ ಹಾಗೆ ಮಾಡಬಾರ್ದು ಅಂತ ಹೇಳಿದಳು. ಅವರ ಮಕ್ಕಳಿಗೆ, ಆಕೆಯ ಮಕ್ಕಳಿಗೆಲ್ಲ ಹೇಳಿದಳು. ಬಹಳ ನೋವು ಅನ್ನಿಸ್ತು ಆಕೆಗೆ. ಆನಂತರ ಆಟ ಲೆತ್ತ ಆಡುವಾಗ, ಪಗಡಿ ಆಡುವಾಗ ಬೇಡ ಅಂತ ಹೇಳಿದಳು ಆಕೆ. ತನ್ನ ಸಹೋದರ ಆಗಿರುವಂಥ ಶಕುನಿಗೂ ಹೇಳಿದಳು, ಆಡಿಸ್ಬೇಡ, ಅವರಿಗೆ ಆಟ ಆಡಿಸ್ಬೇಡ ಅಂತ ಹೇಳಿದಳು. ಆದರೆ ಆಕೆ ಮಾತನ್ನು ಕೇಳುವ ಹಂತದಾಗಿರಲಿಲ್ಲ ಇವರು ಮಕ್ಕಳು. ಕೊನೆಗೆ ಇನ್ನೇನು ಅವರು ಪಾಂಡವರೆಲ್ಲ ಅರಣ್ಯಕ್ಕೆ ಹೋಗಬೇಕು, ಇವ ರಾಜ ಆಗಬೇಕು, ಯಾರು ತನ್ನ ಮಗ ದುರ್ಯೋಧನ ರಾಜ ಆಗಬೇಕು. ಅವಾಗ ಧೃತರಾಷ್ಟ್ರನಿಗೆ ಬಂದು ಹೇಳ್ತಾಳೆ ಗಾಂಧಾರಿ, ಅವನಿಗೆ ರಾಜನನ್ನಾಗಿ ಮಾಡಬೇಡ. ಅವ ಹುಟ್ಟಿದಾಗನೇ ಆಕೆ ಒಂದು ಮಾತನ್ನು ಹೇಳ್ತಾಳೆ ಧೃತರಾಷ್ಟ್ರನಿಗೆ, ಗಂಡನಿಗೆ ಹೇಳ್ತಾಳೆ. ಅವ ಹುಟ್ಟಿದಾಗ ಯುದುರ ಬಂದ. ಯುದುರ ನೋಡಿದ ಅವನನ್ನು, ಅವನ ಹಾವಭಾವ, ಅವ ವರ್ತಿಸುವಂಥ ರೀತಿಯನ್ನು ನೋಡಿ, ಇವ ನಮ್ಮ ಕುಲಕ್ಕೆ ಕಳಂಕದಾನ, ಇವನನ್ನು ಇಟ್ಕೋಬೇಡ್ರಿ, ನಾಶ ಮಾಡಿಬಿಡ್ರಿ ಅಂತ ಅಂದೇ ಯುದುರು ಹೇಳಿದ್ದಂತ. ನಾನು ನನ್ನ ತಾಯಿತನಕ್ಕಾಗಿ, ತಾಯಿಯ ವಾತ್ಸಲ್ಯಕ್ಕಾಗಿ ಅವನನ್ನು ಹಾಳು ಮಾಡಲಿಲ್ಲ, ಹಾಗೆ ಬೆಳೆಸಿದೆ. ಆದರೆ ಇವತ್ತು ನೀ ಮತ್ತೆ ಅವನನ್ನು ರಾಜನನ್ನಾಗಿ ಮಾಡಿದೆ ಅಂದರೆ ಬಹಳ ಭಯಾನಕ ಆಗ್ತದೆ, ರಾಜನನ್ನಾಗಿ ಮಾಡಬೇಡ ಅಂತ ಹೇಳಿದರು. ಮಗ ಇದ್ದರೂ ಸಹಿತ ಬೇಡ ಅಂತ ಹೇಳಿದರು. ಆವಾಗ ಧೃತರಾಷ್ಟ್ರನಿಗೆ ಪುತ್ರ ವ್ಯಾಮೋಹ, ಪುತ್ರ ನನ್ನ ಮಗನೇ ಆಗಬೇಕು ಅಂತೇನು ಒಳಗೊಂದು ಮೋಹ ಇತ್ತು. ರಾಜನನ್ನಾಗಿ ಮಾಡಿದ.
ಇವರು ಪಗಡಿ ಆಟದಲ್ಲಿ ಮೋಸ ಮಾಡಿ ಅವ್ರನ್ನ ವನವಾಸಕ್ಕೆ ಕಳಿಸ್ತಾರ ಅಂತ ಗೊತ್ತಿದ್ರೂ ಸುಮ್ಮನೆ ಕುಳಿತುಕೊಂಡ. ಆನಂತರ ಅವರು ಬಂದರು, 14 ವರ್ಷ ವನವಾಸ ಮುಗಿಸಿದರು. ಇನ್ನು ಕೊನೆಗೆ ಸಂಧಾನ ಆಗಬೇಕು. ಸಂಧಾನಕ್ಕೆ ಕೃಷ್ಣ ಬಂದ. ಕೃಷ್ಣ ಬಂದು ದ್ರೋಣಾಚಾರ್ಯರಿಗೆ, ಭೀಷ್ಮಾಚಾರ್ಯರಿಗೆ, ಕೃಪಾಚಾರ್ಯರಿಗೆ ಎಲ್ಲರಿಗೆ ಹೇಳಿದ ದುರ್ಯೋಧನನಿಗೆ ಒಪ್ಪಿಸ್ರಿ ಅಂತ. ಅವರೆಲ್ಲರೂ ಹೇಳಿದರು, ದುರ್ಯೋಧನ ಒಪ್ಪಿಕೊಳ್ಳಿಲ್ಲ. ಕೃಷ್ಣ ಗಾಂಧಾರಿ ಹತ್ತಿರ ಹೋದ. ಆಕೆಗೆ ಹೇಳಿದ, ನಿನ್ನ ಮಗನನ್ನು ಒಪ್ಪಿಸು, ಯುದ್ಧ ಮಾಡೋದು ಬೇಡ, ಅವ್ರಿಗೆ ಒಂದು ಹಳ್ಳಿಯನ್ನು ಕೊಡಾಕ ಹೇಳು ಅಂತ. ಪಾಂಡವ್ರಿಗೆ ಬರೀ ಒಂದು ಹಳ್ಳಿ ಕೊಡಾಕ ಹೇಳು. ಗಾಂಧಾರಿ ದುರ್ಯೋಧನನ್ನು ಕರೆದು ಹೇಳಿದಳು, ನೋಡು, ರಾಜನ ಲಕ್ಷಣ ಏನು ಅಂದ್ರೆ, ಮತ್ತು ಯಾರು ಶ್ರೀಮಂತರ ಆಗ್ತಾರೋ ಅಂದ್ರೆ, ಆಕೆ ಹೇಳ್ತಾಳೆ ಗಾಂಧಾರಿ, ಯಾವ ರಾಜ ಜಿತೇಂದ್ರಿಯನಾಗಿರ್ತಾನೆ ಅವ ಎಲ್ಲರನ್ನ ಆಳ್ತಾನೆ. ನೀನು ಹೊರಗಿನವರು ವೈರಿ ಅಂತ ತಿಳ್ಕೊಳ್ಬೇಡ. ನಿಲ್ಲಂದಿರುವಂಥ ಆಸೆ ಏನದ, ದುರಾಸೆ ಅದ, ಅದೇ ನಿನ್ನ ವೈರಿ ಅದ, ಅದನ್ನು ಬಿಡು. ನೀನು ಕಾಮ ಕ್ರೋಧವನ್ನು ತ್ಯಜಿಸು, ನಿನ್ನ ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೋ, ಅವಾಗ ನೀನು ಒಬ್ಬ ಯೋಗ್ಯ ರಾಜನಾಗಲಿಕ್ಕೆ ಬರ್ತದೆ. ಹೇಗೆ ಕುದುರೆಗಳು ಸರಿ ಇರಲಿಲ್ಲ ಅಂದ್ರೆ ಅದನ್ನು ಓಡಿಸೋವನು ಹೆಂಗೆ ಹೋಗಿ ಕಡ್ಡಕ್ಕೆ ಕೆಡುತ್ತಾವ, ಹಾಗೆ ಯಾವ ಮನುಷ್ಯ ತನ್ನ ಇಂದ್ರಿಯಗಳ ಮೇಲೆ ಹಿಡಿತವನ್ನು ಇಟ್ಟುಕೊಂಡಿರುವುದಿಲ್ಲ ಅವನನ್ನು ಹೋಗಿ ಅವು ಕಡ್ಡಕ್ಕೆ ಕೆಡುತ್ತಾವು ಅಂತ ಆಕೆ ಗಾಂಧಾರಿ ಹೇಳಿದ. ನಿನ್ನ ಇಂದ್ರಿಯಗಳ ಮೇಲೆ ಹಿಡ್ತಾ ಇರಲಿ, ನಿನ್ನ ಆಸೆಯ ಮೇಲೆ ಹಿಡ್ತಾ ಇರಲಿ, ಯೋಚನೆ ಮಾಡು, ಯುದ್ಧ ಮಾಡಬೇಡ ಅಂತ. ಆದರೂ ದುರ್ಯೋಧನ ಆಕೆ ಮಾತು ಕೇಳ್ತಿರ್ಲಿಲ್ಲ, ಆಕೆ ತಮ್ಮಂದು ಶಕುನಿಯ ಮಾತು ಕೇಳ್ತಿದ್ದ. ಯಾಕೆಂದರೆ ಶಕುನಿಯ ಸಂಘ ಒಂದು. ಶಕುನಿದು ಏನಿತ್ತು ಯೋಜನೆ, ಇಡೀ ವಂಶವನ್ನೇ ನಾಶ ಮಾಡಬೇಕು ಅಂತ ಇವು ಹೊರಟಿದ್ದ. ಇವನಂತೆ ಮಾತನಾಡ್ತಿದ್ದ. ಅವರು ನಾಶ ಮಾಡುವವರು ನಮ್ಮ ವಿರೋಧಿಗಳು ಇರ್ತಾರಂತನೇ ಇಲ್ಲ. ಎಷ್ಟೋ ಸಲ ನಮ್ಮಂಗನ ಇದ್ದು, ನಮ್ಮ ಜೋಡಿನ ಇದ್ದು ನಮ್ಮನ್ನು ಕೆಡಿಸಲೂಬಹುದು. ಎಲ್ಲ ಹೇಳಿದ ಬಳಿಕೂ ದುರ್ಯೋಧನ ಒಪ್ಪಲಿಲ್ಲ. ಯುದ್ಧಕ್ಕೆ ಸಿದ್ಧನಾದ. ಯುದ್ಧ ಪ್ರಾರಂಭ ಆಯಿತು. ಮೊದಲನೇ ದಿವಸ ಯುದ್ಧಕ್ಕೆ ಹೋಗಾಗ ತಾಯಿಯ ಆಶೀರ್ವಾದ ತೆಗೆದುಕೊಳ್ಳಕ್ಕೆ ಬಂದ. ಕೇಳ್ರಿ ನೋಡ್ರಿ ಹೆಂಗದ ಮಜಾ. ನಾನು ಇವತ್ತು ಯುದ್ಧಕ್ಕೆ ಹೊಂಟನಿ, ನೀನು ಪತಿವ್ರತೆ ಹೆಣ್ಮಗಳು, ನೀನು ನನಗೆ ಆಶೀರ್ವಾದ ಮಾಡಿದೆ ಅಂದ್ರೆ ಈ ಜಗತ್ತಿನಾಗ ಆಶೀರ್ವಾದಕ್ಕೆ ವಿರೋಧವಾಗಿ ನಡೆಯುವಂಥ ಸಂಗತಿನೇ ಯಾವುದಿಲ್ಲ, ನೀನು ಆಶೀರ್ವಾದ ಮಾಡು ಅಂತ ಬಂದ. ಆದರೆ ಗಾಂಧಾರಿ ಏನು ಹೇಳಬೇಕು ಅಂತಂದ್ರೆ, ನೀನು ಯುದ್ಧಕ್ಕೆ ಹೊಂಟದಿ, ನಿನಗೆ ಜಯ ಆಗಲಿ ಅಂತ ಹೇಳಲಿಲ್ಲ ಗಾಂಧಾರಿ. ಆಕೆ ಏನು ಹೇಳಿದಳು ಅಂದ್ರೆ, ಯಥೋ ಧರ್ಮ ತಥೋ ಜಯ. ಎಲ್ಲಿ ಧರ್ಮ ಅದ ಅಲ್ಲಿ ಜಯ ಐತಿ, ಹೋಗು ಅಂತಂದಳು. ಎಲ್ಲಿ ಧರ್ಮ ಅದ, ಎಲ್ಲಿ ಸತ್ಯ ಅದ ಅಲ್ಲಿ ಜಯ ಅದ. ನಿನ್ನಲ್ಲಿ ಶಕ್ತಿ ಇದ್ದ ಮಾತ್ರಕ್ಕೆ ನೀ ಗೆಲ್ಲಕ್ಕಾಗೋದಿಲ್ಲ. ನಿನ್ನ ಹತ್ತಿರ ಸೇನಾ ಇದ್ದ ಮಾತ್ರಕ್ಕೆ 11 ಅಕ್ಷೋಹಿಣಿ ಸೇನಾ ಇತ್ತು ಅವನ ಹತ್ತಿರ, ನೀನು ಗೆಲ್ಲಕ್ಕಾಗೋದಿಲ್ಲ. ಯಥೋ ಧರ್ಮ ತಥೋ ಜಯ ಅಂತ ಹೇಳಿದ್ರು. ನೋಡ್ರಿ ಹೆಣ್ಮಗಳು ಹೆಂಗಿರಬೇಕು. ಅಂಥ ಹೆಣ್ಮಗಳು ಹೊಟ್ಟೆಯಿಂದ ಹುಟ್ಟಿದಂಥ ದುರ್ಯೋಧನನೂ ಕೂಡ ಆ ಶಕುನಿಯ ಸಂಘದಿಂದ ಎಲ್ಲ ಕಳ್ಕೊಂಡ. ಕೊನೆಯ ಹಂತದೊಳಗೆ ಎಲ್ಲ ಮಕ್ಕಳು ಸತ್ತ ಬಳಿಕ ಪಾಪಕ್ಕಿಗೆ ಭಾಳ ನೋವು ಅನಿಸ್ತು, ಸಿಟ್ಟು ಬಂತು ಭಾರಿ. ಬರ್ದಾರ ಅದ್ರಾಗ ಆಕೆಗೆ ಮನಸ್ಸಿಗೆ ನೋವಾಯಿತು. ಈ ಸುದ್ದಿದ್ದು ಯಾರಿಗೆ? ಧರ್ಮರಾಯನಿಗೆ ಗೊತ್ತಾಯಿತು. 101 ಜನ ಮಕ್ಕಳು ಸತ್ತಾಗ ಯಾವ ತಾಯಿಗೆ ತ್ರಾಸಾಗೋದಿಲ್ಲ, ಬಹಳ ನೊಂದ್ಕೊಂಡಿರಬೇಕು ಅಂತ ಹೇಳಿ ಪಾಂಡವರು ಆಕೆಗೆ ಸಮಾಧಾನ ಮಾಡಬೇಕು ಅಂತ ಹೇಳಿ ಧರ್ಮರಾಯ, ಯುಧಿಷ್ಠಿರ ಆಕೆ ಹತ್ತಿರ ಬಂದರು. ದೂರಿಂದ ನೋಡಿದ್ರು ಭಾಳ ಸಿಟ್ಟಿಗೆ ಬಂದಿದ್ದಳು. ಅವ ಯುಧಿಷ್ಠಿರ ಹೇಳಿದ, ನೀವು ಯಾರೂ ನನ್ನ ಜೋಡಿ ಬರಬೇಡ್ರಿ, ನೀವು ಇಲ್ಲೇ ಇರ್ರಿ, ನಾ ಒಬ್ಬನೇ ಹೋಗ್ತೀನಿ ಅಂತಂದ. ಅವ ಒಬ್ಬನೇ ಬಂದ. ಗಾಂಧಾರಿ ನಿಂತಿದ್ದಳು. ಆಕೆಗೆ ಸಿಟ್ಟು ತಡ್ಕೊಳ್ಳೋಕ್ಕಾಗಲಿಲ್ಲ.
ಬೇರೆದವ್ರು ಆದ್ರೆ ಆಕೆ ಸಿಟ್ಟಿನಿಂದನೇ ಸುಟ್ಟು ಹೋಗಬೇಕು ಅಂಥ ಸಿಟ್ಟು ಬಂದಿತ್ತು. ಆದರೆ ಇವನು ಧರ್ಮಾತ್ಮ ಯುಧಿಷ್ಠಿರ ಹೋಗಿ ನಿಂತ್ಕೊಂಡ, ನಮ್ಮದು ತಪ್ಪಾಯಿತು, ಕ್ಷಮಿಸಬೇಕು, ಅನಿವಾರ್ಯ ಏನೂ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತಿದ್ದ. ಆಕೆ ಸಿಟ್ಟೇನಿತ್ತಲ್ಲ, ಸಿಟ್ಟನ್ನು ಇವನು ಶರೀರದ ಮೇಲೆ ಬಿಡಲಿಲ್ಲ ಅಂತ ಬರೀ ಕೆಳಗಡೆ ಕಾಲು ಕಡೆ ದೃಷ್ಟಿ ಹಾಸಿದಳು. ಬರೇ ದೃಷ್ಟಿ ಮನಸ್ಸಿನಲ್ಲೇ ಕಾಲು ಕಡೆ ನೋಡಿದಳು. ಅವನ ಕಾಲಿನ ಬೆರಳುಗಳು ಸುಟ್ಟುವಂತ ಅಷ್ಟು ಸಿಟ್ಟು ಬಂದಿತ್ತಂತ. ಆವಾಗ ಆಕೆ ಯೋಚನೆ ಮಾಡಿದಳು, ಇವ್ರದ್ದು ಏನು ತಪ್ಪದ. ಕೊನೆಗೆ ಆ ಸಿಟ್ಟವನ್ನೆಲ್ಲ ಕೃಷ್ಣನ ಮೇಲೆ ಹಾಕಿದಳು. ಕೃಷ್ಣನಿಗೆ ಹೇಳಿದಳು, ನೀ ಬಲ್ಲಾವಿದ್ದಿ, ತಿಳಿದವಿದ್ದಿ, ನಿನ್ನ ಮಾತನ್ನೇ ಎಲ್ಲರೂ ಕೇಳುವಂಗಿದ್ರು. ನೀ ನನ್ನ ಮಕ್ಕಳಿಗೂ ಹೇಳಿ, ಕುಂತಿ ಮಕ್ಕಳಿಗೂ ಹೇಳಿ ಯುದ್ಧವನ್ನು ನಿಲ್ಲಿಸಬೇಕಾಗಿತ್ತು, ನಿಲ್ಲಿಸಬಹುದಾಗಿತ್ತು, ಸಾಧ್ಯ ಇತ್ತು ನಿನಗೆ. ಆದರೆ ನೀ ನಿಲ್ಲಿಸಲಿಲ್ಲ. ನನಗಿವತ್ತು ಮನಸ್ಸಿಗೆ ನೋವಾಗೈತಿ. ನನ್ನ ವಂಶ, ನನ್ನ ಮಕ್ಕಳೆಲ್ಲರೂ ಹೆಂಗೆ ಹೊಡೆದಾಡಿ ಸತ್ತು ಹೋದರೂ ನಾನು ಇವತ್ತು ಶಾಪ ನಿನಗೆ ಕೊಡ್ತೀನಿ. ಏನು ಅಂದರೆ, ನಿನ್ನ ಅಣ್ಣತಮ್ಮರು, ನಿನ್ನ ಮಕ್ಕಳು ಯಾರ್ಯಾರು ಯಾದವ್ರು ಅದಾರ ಅವರೆಲ್ಲರೂ ಕುಡಿದು ಹೊಡೆದಾಡಿ ಸಾಯಲಿ ಅಂತ ಶಾಪ ಕೊಟ್ಟರು. ಅವರೆಲ್ಲರೂ ಹಾಗೆ ಸತ್ತರು. ಆವಾಗ ಕೃಷ್ಣ ಮುಗುಳ್ನಕ್ಕ, ಇದು ನನಗೆ ಮೊದಲೇ ಗೊತ್ತಿತ್ತು, ನನ್ನ ವಂಶನೂ ನಾಶ ಆಗುವುದದ. ಅದು ಹೆಂಗೆ ಆಗಬೇಕು ಅಂತಂದರೆ ಹೀಗೆ ಆಗಬೇಕಾಗಿತ್ತು. ಒಬ್ಬ ಹೆಣ್ಮಗಳಿಂದನೇ ನನ್ನ ಎಲ್ಲ ಸಂಬಂಧಿಕರು ಸಾಯಬೇಕಾಗಿತ್ತು. ಅದನ್ನು ನೀ ಮಾಡಿದ ಭಾಳ ಸಂತೋಷ ಆಯಿತು ಅಂತ ನಕ್ಕೊಂತ ಹೊರಟ. ಈ ಎಲ್ಲ ಪ್ರಸಂಗ ನಮಗೆ ಏನು ತೋರಿಸ್ತದ ಅಂದರೆ, ದುರ್ಯೋಧನ ಯಾಕೆ ನಾಶ ಆದ ಅಂದರೆ ಶಕುನಿ ಅಂತ. ನಾವೆಲ್ಲ ಅನ್ಬೋದು, ಅವಾಗ ರೀ ಮಹಾಭಾರತ ಕಾಲಕ್ಕೆ ಶಕುನಿಗಳಿದ್ರು, ಈಗ ಯಾರದಾರ ಅಂತ ಅನ್ಬೋದು. ಈಗ ಯಾರೂ ಇಲ್ಲ. ಮತ್ತು ಯಾರೂ ಇರಲಿಲ್ಲ ಅಂದರೆ ಯುದ್ಧಗಳು ಯಾಕೆ ಆಗ್ತಿದ್ದು? ಯಾರೂ ಇಲ್ಲ ಅಂದರೆ ಜಗಳಗಳು ಯಾಕೆ ಆಗ್ತಾವ? ಹೋರಾಟ ಯಾಕೆ ಆಗ್ತಾವ? ಯಾಕೆ ಆಗ್ತಾವಂದ್ರೆ ಅಲ್ಲಿ ಅದಾರ, ಅವ್ರು ಅದಾರ ಅಂತ ಆಗಾಕತ್ಯಾವ. ಆದ್ದರಿಂದ ಅವ್ರನ್ನ ಸ್ವಲ್ಪ ಹುಷಾರದಿಂದ ನೋಡಿ ಅವ್ರ ಸಂಘ ಮಾಡುವುದಲ್ಲ, ನಾವು ಸಜ್ಜನರ ಸಂಘವನ್ನು ಮಾಡಬೇಕಾಗ್ಯದ.